Hi everyone, in the previous class we discussed about life insurance and types of life insurance. ನಾವು ಹಿಂದಿನ ಕ್ಲಾಸಲ್ಲಿ ಜೀವ ವಿಮೆ ಅಂತ ಹೇಳಿದ್ರೇನು ಹಾಗೆ ಜೀವ ವಿಮೆಯ ವಿಧಗಳ ಬಗ್ಗೆ ನೋಡಿದ್ವಿ. In today's class we are going to learn about fire insurance and marine insurance. ನಾವು ಇವತ್ತಿನ ಕ್ಲಾಸಲ್ಲಿ ಅಗ್ನಿ ವಿಮೆ ಅಂತ ಹೇಳಿದ್ರೇನು ಹಾಗೆ ಕಡಲ ವಿಮೆ ಅಂತ ಹೇಳಿದ್ರೇನು ಅಂತ ತಿಳಿದುಕೊಳ್ಳುವ. What do you mean by fire insurance? Agni Vime ant helidrenu? It is a form of property insurance that covers damage or losses which are caused by fire. Okay? Here it covers the loss or damage which is caused by fire. ಬೆಂಕಿಯಿಂದ ಉಂಟಾಗುವ ಹಾನಿ ಮತ್ತು ನಷ್ಟಗಳನ್ನು ಒಳಗೊಂಡಿದ್ದು ಇವು ಆಸ್ತಿಗೆ ಪರಿಹಾರವನ್ನು ನೀಡ್ತವೆ. ನಮ್ಮ ಆಸ್ತಿಯು ಬೆಂಕಿಯಿಂದ ಹಾನಿಗೆ ಒಳಗಾಗಿದ್ರೆ ಅಂತಹ ಸಮಯದಲ್ಲಿ ಈ ವಿಮೆಯು ಅಗ್ನಿ ವಿಮೆಯು ಪರಿಹಾರವನ್ನು ನೀಡ್ತವೆ. ಫೈರ್ ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ where by the insurer means what? Insurance company in consideration of premium paid undertakes to make good any loss or damage caused by fire during a specified period up to the amount specified in the policy. ಅಗ್ನಿ ವಿಮೆಯು ಒಂದು ವಿಮಾ ಒಪ್ಪಂದವಾಗಿದ್ದು ಆ ಮೂಲಕ ವಿಮಾಕರ್ತನು ಒಪ್ಪಂದದ ಪರಿಗಣನೆಯಾಗಿ ಪಡೆದ ವಿಮಾ ಕಂತಿಗೆ ಪ್ರತಿಯಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಪ್ಪಂದದಲ್ಲಿ ನಿರ್ದಿಷ್ಟಪಡಿಸಿದ ಮೊತ್ತದವರೆಗಿನ ಹಣವನ್ನು ಅಗ್ನಿಯಿಂದಾಗಿ ಉಂಟಾದ ಹಾನಿ ಅಥವಾ ನಷ್ಟಕ್ಕೆ ಪರಿಹಾರವಾಗಿ ನೀಡುವ ಭರವಸೆಯಾಗಿದೆ. ಫೈರ್ ಇನ್ಶೂರೆನ್ಸ್ ಪಾಲಿಸಿ ಈಸ್ for a period of 1 year, after which it is to be renewed from time to time. The premium may be paid either in lump sum or in installment basis. Okay, here the premium paid by the policy holder, it may be through lump sum amount, or in case of installments they can pay the premium to the ಇನ್ಶೂರೆನ್ಸ್ ಕಂಪನಿ. ಅಗ್ನಿ ವಿಮೆಯನ್ನು 1 ವರ್ಷದ ಅವಧಿಗೆ ನೀಡಲಾಗ್ತವೆ. ನಂತರ ಅದನ್ನು ಮುಂದಿನ ಅವಧಿಗೆ ನವೀಕರಿಸಬೇಕಾಗ್ತವೆ. ವಿಮಾ ಕಂತುಗಳಲ್ಲಿ ಅಥವಾ ಒಂದೇ ಬಾರಿ ಸಂಪೂರ್ಣವಾಗಿ ಕೊಡಬಹುದಾಗಿವೆ. A claim for loss by fire must satisfy following 2 conditions. Okay, if fire exists, our property is damaged, a claim must be provided by insurance company. For this claim for the loss by fire must satisfy following 2 conditions. ಅಗ್ನಿ ವಿಮೆಯು ಬೆಂಕಿಯಿಂದ ಉಂಟಾಗುವ ಹಾನಿ ಅಥವಾ ನಷ್ಟಕ್ಕೆ ಪರಿಹಾರವನ್ನು ನೀಡ್ತವೆ ಅಂತ ಹೇಳಿದ್ವಿ. ಪರಿಹಾರವನ್ನು ಯಾವ ಸಂದರ್ಭದಲ್ಲಿ ನೀಡ್ತವೆ ಅಂತ ಹೇಳಿ ನೋಡೋದಾದರೆ, ಅ ಕ್ಲೇಮ್ ಫಾರ್ ಲಾಸ್ ಬೈ ಫೈರ್ ಮಸ್ಟ್ ಸ್ಯಾಟಿಸ್ಫೈ ಫಾಲೋವಿಂಗ್ ಕಂಡೀಷನ್. ದ ಫಸ್ಟ್ ಒನ್ ಈಸ್ there must be actual loss and fire must be accidental, non-intentional. Okay, it must be accidental and not be non-intentional. We can say it must not be intentional, it must be accidental. There must be actual loss and fire must be accidental and ನಾನ್ ಇಂಟೆನ್ಷನಲ್. ಅಗ್ನಿಯಿಂದ ನಷ್ಟ ಉಂಟಾದ ಸಂದರ್ಭದಲ್ಲಿ ಹಕ್ಕು ಕೇಳಿಕೆಯು ಈ ಕೆಳಕಂಡ 2 ಷರತ್ತುಗಳನ್ನು ಪೂರೈಸಬೇಕು. ಪರಿಹಾರವನ್ನು ನೀಡಬೇಕು ಅಂತ ಹೇಳಿದ್ರೆ ಈ 2 ಷರತ್ತನ್ನು ಪೂರೈಸಬೇಕು. ಯಾವುದು ಅಂತ ನೋಡೋದಾದರೆ, ಅಲ್ಲಿ ನಿಜವಾಗಿಯೂ ನಷ್ಟ ಸಂಭವಿಸಿರಬೇಕು, ನಿಜವಾಗಿಯೂ ಏನು ನಷ್ಟವಾಗಿರಬೇಕು, ಹಾಗೆ ಅಗ್ನಿಯು ಆಕಸ್ಮಿಕವಾಗಿ ಇರಬೇಕು, ಹಾಗೆ ಉದ್ದೇಶಪೂರ್ವಕವಾಗಿ ಇರಬಾರ್ದು. ಯಾರೋ ಬೇಕು ಅಂತಲೇ ಅಲ್ಲಿ ಅಗ್ನಿಯನ್ನು ಬೆಂಕಿಯನ್ನು ಹಚ್ಚಿರಬಾರ್ದು. ಪರಿಹಾರ ಸಿಗ್ತದೆ ಅಂತ ಹೇಳಿ ಏನು ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಚ್ಚಿರಬಾರ್ದು. ಅಲ್ಲಿ ನಿಜವಾಗಿಯೂ ನಷ್ಟವಾಗಿರಬೇಕು ಮತ್ತು ಅಗ್ನಿ ಏನಾಗಿರಬೇಕು ಆಕಸ್ಮಿಕವಾಗಿರಬೇಕು, ಉದ್ದೇಶಪೂರ್ವಕವಾಗಿ ಆಗಿರಬಾರ್ದು. The risk covered by fire insurance contract is a loss resulting from fire or some other cause and which is the proximate cause of loss. If overheating without ignition causes damage, it will not be regarded as fire loss within the meaning of fire insurance and the loss will not be recoverable from the insurer.
ಈ ಅಗ್ನಿ ವಿಮೆ ಒಪ್ಪಂದವು ಅಗ್ನಿ ಅಥವಾ ಇನ್ನಿತರ ಹತ್ತಿರದ ಕಾರಣದಿಂದ ನಷ್ಟವನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ತವೆ. ಒಂದು ವೇಳೆ ದಹನವಿಲ್ಲದೆ ಮಿತಿ ಮೀರಿದ ಬಿಸಿಯಿಂದಾಗಿ ಹಾನಿ ಉಂಟಾದಲ್ಲಿ, ಓವರ್ ಹೀಟಿಂಗ್, ಮಿತಿ ಮೀರಿದ ಬಿಸಿಯಿಂದಾಗಿ ಹಾನಿ ಉಂಟಾದಲ್ಲಿ ಅಂತಹ ಹಾನಿಯನ್ನು ಅಗ್ನಿಯಿಂದಾದ ಹಾನಿ ಎಂದು ಪರಿಗಣಿಸುವುದಿಲ್ಲ ಮತ್ತು ಅಂತಹ ಹಾನಿಗೆ ಯಾವುದೇ ನಷ್ಟ ಪರಿಹಾರವನ್ನು ಈ ವಿಮಾಕರ್ತನು ಅಥವಾ ವಿಮಾ ಕಂಪನಿಯು ಯಾವುದೇ ರೀತಿಯ ನಷ್ಟ ಪರಿಹಾರವನ್ನು ನೀಡುವುದಿಲ್ಲ. ಯಾವ ಸಂದರ್ಭದಲ್ಲಿ ಮಿತಿ ಮೀರಿದ ಬಿಸಿಯಿಂದಾಗಿ ಏನಾದರೂ ಹಾನಿ ಉಂಟಾದರೆ ಅಂತಹ ಸಂದರ್ಭದಲ್ಲಿ ವಿಮಾಕರ್ತನು ಅಥವಾ ವಿಮಾ ಕಂಪನಿಯು ಯಾವುದೇ ರೀತಿಯ ನಷ್ಟ ಪರಿಹಾರವನ್ನು ನೀಡುವುದಿಲ್ಲ. A fire insurance contract is based on certain fundamental principles of insurance. We already discussed about the principles in the previous class itself. The main elements of these fire insurance contracts are, the first one is, in fire insurance, the insured must have insurable interest in the subject matter of the insurance. Insurable interest of both the parties is very essential in the insurance contract, as we already discussed, right? In fire insurance, the insured, the beneficiary, must have the insurable interest in the subject matter of the insurance. Okay. The second one is, fire insurance is a contract of utmost good faith. There must be good faith towards the contract by both the parties, and there must be actual disclosure of material facts regarding to the contracts. Okay. The next one is, the contract of fire insurance is a contract of indemnity. Contract of indemnity means what? The insurer undertakes to compensate the insured for the loss caused to him or her due to damage or destruction of the property insured. Here the insurer undertakes to compensate to the insured. Got? The insurance company undertakes to compensate for the insured for the actual loss happened. Okay. This fire insurance contract is a contract of indemnity, we can say. The next one is, the insurer is liable to compensate only when fire is the proximate cause of damage or loss. Okay. Here only insurer can able to compensate only when fire is a proximate cause of damage or loss. ಮೂಲಭೂತ ತತ್ವಗಳು, ಯಾವೆಲ್ಲ ಮೂಲಭೂತ ತತ್ವಗಳನ್ನು ವಿಮೆ ಪಾಲಿಸ್ತವೆ ಅಂತೇಳಿ ನಾವು ಹಿಂದಿನ ಕ್ಲಾಸಲ್ಲೇ ನೋಡಿದ್ವಿ, ಹೌದಾ? ಈ ಅಗ್ನಿ ವಿಮೆಯು ಕೆಲವೊಂದು ಮೂಲಭೂತ ತತ್ವಗಳ ಆಧಾರಿತದ ಮೇಲೆ ಕೆಲಸವನ್ನು ಮಾಡ್ತವೆ. ಅಗ್ನಿ ವಿಮೆಯಲ್ಲಿ ಬರುವಂತಹ ಮೂಲಭೂತ ತತ್ವಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೆಯದು, ಅಗ್ನಿ ವಿಮೆಯಲ್ಲಿ ವಿಮಾದಾರನು ವಿಮಾ ವಸ್ತು ವಿಷಯದಲ್ಲಿ ವಿಮಾರ್ಹ ಆಸಕ್ತಿಯನ್ನು ಹೊಂದಿರಲೇಬೇಕು. ಇಲ್ಲೇನು ವಿಮಾರ್ಹ ಆಸಕ್ತಿ, ವಿಮಾ ವಸ್ತು ವಿಷಯದಲ್ಲಿ ಎರಡು ಪಾರ್ಟಿಗಳು ಅಂತ ಹೇಳಿದ್ರೇನು, ವಿಮಾದಾರ ಆಗಿರ್ಬೋದು ಅಥವಾ ವಿಮಾಕರ್ತ ಆಗಿರ್ಬೋದು, ವಸ್ತು ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರಲೇಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಜೀವ ವಿಮಾ ಒಪ್ಪಂದದ ಪ್ರಕಾರ. ಅದರಂತೆಯೇ ಅಗ್ನಿ ವಿಮಾ ಒಪ್ಪಂದವು ಕೂಡ ಅತ್ಯಧಿಕ ವಿಶ್ವಾಸಾರ್ಹತೆ ಒಪ್ಪಂದವಾಗಿವೆ. ವಿಶ್ವಾಸಾರ್ಹತೆಯಿಂದ ವರ್ತಿಸಬೇಕು. ಇಲ್ಲಿ ವಿಮಾದಾರನು ಮತ್ತು ವಿಮಾಕರ್ತನು ಈ ಒಪ್ಪಂದಕ್ಕೆ ಕುರಿತಂತೆ ಅತ್ಯಧಿಕ ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕು. ಹಾಗೆ ಎಲ್ಲ ರೀತಿಯ ಮಾಹಿತಿಯನ್ನು ಇಲ್ಲಿ ಯಾವುದೇ ರೀತಿಯ ಮುಚ್ಚುಮರೆಯಿಲ್ಲದೆ ಪ್ರಕಟಿಸಬೇಕು. ವಿಮಾದಾರ ತಾನು ಪಡೆದುಕೊಳ್ಳುತ್ತಿರುವ ವಿಮೆಗೆ ಸಂಬಂಧಿಸಿದಂತೆ ನಿಖರವಾದ, ಸತ್ಯವಾದ ಮತ್ತು ವಿಮಾ ವಸ್ತು ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಮುಖ ಸತ್ಯ ಸಂಗತಿಗಳನ್ನು ಸಂಪೂರ್ಣವಾಗಿ ಮುಚ್ಚುಮರೆಯಿಲ್ಲದೆ ಸ್ವಯಂ ಪ್ರೇರಿತರಾಗಿ ವಿಮಾಕರ್ತನಿಗೆ ತಿಳಿಸುವುದು ವಿಮಾದಾರನ ಕರ್ತವ್ಯವಾಗಿರ್ತವೆ. ಹಾಗೆ ಮೂರನೇ ತತ್ವ ಏನು ಹೇಳ್ತವೆ? ಅಗ್ನಿ ವಿಮಾ ಒಪ್ಪಂದವು ನಷ್ಟ ಪರಿಹಾರದ ಒಪ್ಪಂದವಾಗಿವೆ. ಬೆಂಕಿಯಿಂದ ಆಗುವಂತಹ ಹಾನಿ ಅಥವಾ ಇವುಗಳನ್ನು ಪರಿಗಣಿಸಿ ಈ ಅಗ್ನಿ ವಿಮೆ ಏನು ಮಾಡ್ತವೆ? ಪರಿಹಾರವನ್ನು ಕೊಡ್ತವೆ. ವಿಮೆಗೆ ಒಳಪಟ್ಟ ಘಟನೆಯು ಸಂಭವಿಸಿ ವಿಮಾದಾರರ ಆಸ್ತಿಗೆ ಹಾನಿ ಅಥವಾ ಆಸ್ತಿಯ ನಾಶವಾದಲ್ಲಿ ತಾನು ಪರಿಹಾರ ಕೊಡ್ತೇನೆ ಅಂತ ಹೇಳಿ ವಿಮಾಕರ್ತನು ಕೊಡುವ ಭರವಸೆ ಆಗಿರ್ತವೆ. ಇಲ್ಲಿ ಬೆಂಕಿಯಿಂದ ಯಾವುದೇ ಅನಾಹುತ ಸಂಭವಿಸಿದರೆ ವಿಮಾ ಕಂಪನಿಯು ಅವರಿಗೆ ನಷ್ಟ ಪರಿಹಾರವನ್ನು ಒದಗಿಸ್ತವೆ.
ನೆಕ್ಸ್ಟ್ ಒನ್ ಈಸ್ ಅಗ್ನಿ ವಿಮೆಯಲ್ಲಿ ವಿಮಾಕರ್ತನು ಕೇವಲ ನೇರವಾಗಿ ಬೆಂಕಿಯಿಂದ ಉಂಟಾದ ಅಥವಾ ಬೆಂಕಿಯ ಅತಿ ಸಮೀಪದ ಕಾರಣವಾಗಿ ಉಂಟಾದ ಹಾನಿಗೆ ಮಾತ್ರ ನಷ್ಟ ಪರಿಹಾರ ಕೊಡಲು ಹೊಣೆಗಾರರಾಗಿರ್ತವೆ. ಇಲ್ಲಿ ಏನು, ನೇರವಾಗಿ ಬೆಂಕಿಯಿಂದ ಉಂಟಾಗುವ ಪರಿಣಾಮ ಅಥವಾ ಅತಿ ಸಮೀಪದ ಕಾರಣಕ್ಕಾಗಿ ಮಾತ್ರ ನಷ್ಟ ಪರಿಹಾರವನ್ನು ಕೊಡ್ತಾರೆ. ಫೈರ್ ಇನ್ಶೂರೆನ್ಸ್ following fundamental principles. The first one is insurable interest, contract of utmost good faith, proximate cause and contract of indemnity. How contract of indemnity works, we'll see with the example. The contract of fire insurance is a contract of strict indemnity. The insured can, in the event of loss, recover the actual amount of loss from the insurer. This is subject to the maximum amount for which the subject matter is insured. We'll see the example. If a person has insured his house for rupees 4 lakh, the insurer is not necessarily liable to pay that amount. Although the house may have been totally destroyed by fire, but he will pay the actual loss after deducting depreciation with the maximum limit of rupees 4 lakh. Here the insurer is not necessarily liable to pay that amount even though the house is totally destroyed by fire, but the insurer will pay the actual loss after deducting depreciation within the maximum limit of rupees 4 lakh. The purpose being that a person should not be allowed to gain by insurance. ಅಗ್ನಿವಿಮೆ ಯಾವೆಲ್ಲ ಮೂಲಭೂತ ತತ್ವಗಳ ಮೇಲೆ ಆಧಾರಿತವಾಗಿವೆ? ಒಂದು, ವಿಮಾ ವಸ್ತು ವಿಷಯದಲ್ಲಿ ವಿಮಾರ್ಹ ಆಸಕ್ತಿಯನ್ನು ಹೊಂದಿರುವುದಾಗಿರಬಹುದು, ಅತ್ಯಧಿಕ ವಿಶ್ವಾಸಾರ್ಹತೆ, ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ, ಹಾಗೂ ಈ ವಿಮೆಯು ಕೇವಲ ನೇರವಾಗಿ ಬೆಂಕಿಯಿಂದ ಉಂಟಾದ ಅಥವಾ ಬೆಂಕಿಯ ಅತಿ ಸಮೀಪದ ಕಾರಣವಾಗಿ ಉಂಟಾದ ಹಾನಿಗೆ ಮಾತ್ರ ಪರಿಹಾರವನ್ನು ನೀಡ್ತವೆ. ಹಾಗೆ ಈ ಒಪ್ಪಂದವು ಏನಾಗಿರ್ತವೆ? ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ. ಉದಾಹರಣೆ ತಗೊಳ್ಳೋದಾದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯನ್ನು ಅಗ್ನಿ ಆಕಸ್ಮಿಕದ ವಿರುದ್ಧ 4 ಲಕ್ಷ ರೂಪಾಯಿಗಳಿಗೆ ವಿಮೆ ಮಾಡಿಸಿದರೆ, ಮನೆಯು ಸಂಪೂರ್ಣವಾಗಿ ಅಗ್ನಿಯಿಂದ ನಾಶ ಹೊಂದಿದಾಗಲೂ ಕೂಡ ವಿಮಾಕರ್ತನು ಒಟ್ಟು ಮೊತ್ತವನ್ನು ಕೊಡಬೇಕು ಅಂತ ಹೇಳಿ ಯಾವುದೇ ನಿಯಮ ಇಲ್ಲ. ಅವನು ಗರಿಷ್ಠ ಮಿತಿಯ 4 ಲಕ್ಷ ರೂಪಾಯಿಗಳಲ್ಲಿ ಸವಕಳಿಯನ್ನು ಕಳೆದು ವಾಸ್ತವಿಕ ನಷ್ಟವನ್ನು ಮಾತ್ರ ಕೊಡ್ತಾನೆ. ಇಲ್ಲಿ ಅವನು 4 ಲಕ್ಷ ರೂಪಾಯಿಗೆ ವಿಮೆಯನ್ನು ಮಾಡಿದರೆ ಅಗ್ನಿ ದುರಂತದಿಂದಾಗಿ ಸಂಪೂರ್ಣವಾಗಿ ಆ ಮನೆಯು ನಾಶ ಹೊಂದಿದ್ರೂ ಕೂಡ ಇಲ್ಲಿ ವಿಮಾಕರ್ತನು ಅಷ್ಟು ದುಡ್ಡನ್ನು, ಒಟ್ಟು ಮೊತ್ತವನ್ನು ಕೊಡಬೇಕು ಅಂತಿಲ್ಲ. ಅಲ್ಲಿ ಎಷ್ಟು ನಷ್ಟ ಸಂಭವಿಸಿದೆ ಅಂತ ಹೇಳಿ ನೋಡಿಕೊಂಡು ಗರಿಷ್ಠ ಮಿತಿಯೊಳಗೆ ಅಂದರೆ 4 ಲಕ್ಷ ರೂಪಾಯಿಗಳಲ್ಲಿ ಸವಕಳಿಯನ್ನು ಕಳೆದು ವಾಸ್ತವಿಕ ನಷ್ಟವನ್ನು ಮಾತ್ರ ಕೊಡ್ತಾನೆ. ಇದರ ಮೇನ್ ಉದ್ದೇಶ ಏನು? ವಿಮೆ ಇರುವುದು ನಷ್ಟ ಪರಿಹಾರಕ್ಕಾಗಿ ಮಾತ್ರ, ಹೊರತು ಯಾವುದೇ ವ್ಯಕ್ತಿಯು ವಿಮೆಯಿಂದ ಲಾಭ ಮಾಡಿಕೊಳ್ಳಲು ಆಗಿರುವುದಿಲ್ಲ. ಓಕೆ, ಇಟ್ ಈಸ್ ಅಬೌಟ್ ಫೈರ್ ಇನ್ಶೂರೆನ್ಸ್. ವಾಟ್ ಯು ಮೀನ್ ಬೈ ಫೈರ್ ಇನ್ಶೂರೆನ್ಸ್? It is a form of property insurance that covers damages and losses caused by fire. ಅಗ್ನಿ ವಿಮೆ ಅಂತ ಹೇಳಿದ್ರೇನು? ಬೆಂಕಿಯಿಂದ ಸಂಭವಿಸಿರುವಂತಹ ಹಾನಿ ಅಥವಾ ನಷ್ಟಗಳ ವಿರುದ್ಧ ಪರಿಹಾರವನ್ನು ವಿಮಾ ಕಂಪನಿಯು ವಿಮಾದಾರನಿಗೆ ನೀಡುವುದಾಗಿರುತ್ತವೆ. In the next we'll discuss about marine insurance, ಕಡಲ ವಿಮೆ. What do you mean by marine insurance? We'll see. A marine insurance contract is an agreement whereby the insurer undertakes to indemnify the insured in the manner and to the extent thereby agreed against marine losses. Here the insurer undertakes to compensate for the marine losses. It provides protection against loss by marine perils or perils of the sea. What are these marine perils? Marine perils are collision of ship with the rock,
Collision means what? Clash, ಘರ್ಷಣೆ. Marine perils are collision of ship with the rock, clash with rock, or ship attacked by enemies, fire and captured by pirates, and actions of the captains and crew of the ship. What do you mean by pirates here? A person who attacks and robs the ship at sea. Okay, what are the marine perils? Collision of ship with rock, or ship attacked by the enemies, fire and captured by pirates, and actions of the captains and crew of the ship. ಕಡಲ ವಿಮೆ ಅಂತ ಹೇಳಿದ್ರೇನು? ಕಡಲ ವಿಮೆಯು ಒಂದು ವಿಮಾ ಒಪ್ಪಂದವಾಗಿದ್ದು ಕಡಲ ಅಪಾಯಗಳಿಂದ ಆಗುವಂತಹ ನಷ್ಟಗಳಿಗೆ ಒಪ್ಪಂದದ ಪ್ರಕಾರ ವಿಮಾದಾರನಿಗೆ ನಷ್ಟ ಪರಿಹಾರ ಕೊಡುತ್ತೇನೆಂದು ವಿಮಾಕರ್ತನು ವಹಿಸಿಕೊಳ್ಳುವುದಾಗಿವೆ. ಇಲ್ಲಿ ಏನು? ವಿಮಾ ಕಂಪನಿಯು ಅಥವಾ ವಿಮಾಕರ್ತನು ಕಡಲ ಅಪಾಯಗಳಿಂದ ಉಂಟಾಗುವ ನಷ್ಟಗಳಿಗೆ ವಿಮಾದಾರನಿಗೆ ನೀಡುವ ಪರಿಹಾರವನ್ನು ನಾವು ಏನಂತ ಕರಿತೀವಿ? ಕಡಲ ವಿಮೆ ಅಂತೇಳಿ ಕರಿತೀವಿ. ಕಡಲ ವಿಮೆಯು ವಿಮಾದಾರನನ್ನು ಕಡಲ ಆಪತ್ತು ಅಥವಾ ಗಂಡಾಂತರಗಳಿಂದ ಆಗುವ ನಷ್ಟದಿಂದ ರಕ್ಷಣೆಯನ್ನು ನೀಡ್ತವೆ. ಕಡಲ ಆಪತ್ತುಗಳು ಯಾವ್ಯಾವುದು ಹಾಗಿದ್ರೆ? ಕಡಲ ಆಪತ್ತುಗಳೆಂದರೆ ಕಲ್ಲು ಬಂಡೆಗೆ ಹಡಗುಗಳ ಡಿಕ್ಕಿ, ಹಡಗಿನ ಮೇಲೆ ಶತ್ರುಗಳ ದಾಳಿಯಾಗಿರಬಹುದು, ಹಡಗಿಗೆ ಬೆಂಕಿ ಬೀಳುವುದು, ಕಡಲ್ಗಳ್ಳರು ಹಡಗನ್ನು ವಶಕ್ಕೆ ಪಡೆಯುವುದು ಮತ್ತು ಹಡಗಿನ ಕಫ್ತಾನ ಮತ್ತು ಸಿಬ್ಬಂದಿ ವರ್ಗದವರ ಕ್ರಮಗಳು. ಇವೆಲ್ಲ ಏನು ಮಾಡ್ತವೆ? ನಷ್ಟವನ್ನು ಉಂಟು ಮಾಡ್ತವೆ. ಇವೆಲ್ಲ ಕಡಲಿನ ಆಪತ್ತುಗಳಾಗಿರ್ತವೆ. These perils cause damage or destruction or disappearance of the ship and cargo and non-payment of freight. Therefore, this marine insurance insures ship hull, cargo and freight. We can say this marine insurance is a device wherein the insurer or insurance company, insurer undertakes to compensate the owner of the ship or cargo for complete or partial loss at sea. The insurer guarantees to make good the losses due to damage to the ship or cargo arising out of these risks incidental to sea voyages. The insurer in this case is known as underwriter, and a certain sum of money is paid by the insured in consideration for the guarantee or protection he gets. ಕಡಲ ವಿಮೆಯು ವಿಮಾದಾರನನ್ನು ಕಡಲಿನ ಆಪತ್ತು ಅಥವಾ ಗಂಡಾಂತರಗಳಿಂದ ಆಗುವ ನಷ್ಟದಿಂದ ರಕ್ಷಣೆಯನ್ನು ನೀಡ್ತವೆ. ಆಪತ್ತುಗಳು ಯಾವ್ಯಾವುದು? ಕಲ್ಲು ಬಂಡೆಗೆ ಹಡಗುಗಳ ಡಿಕ್ಕಿ, ಹಡಗಿನ ಮೇಲೆ ಶತ್ರು ದಾಳಿ, ಹಡಗಿಗೆ ಬೆಂಕಿ ಬೀಳುವುದು, ಕಡಲ್ಗಳ್ಳರು ಹಡಗನ್ನು ವಶಕ್ಕೆ ಪಡೆಯುವುದು ಮತ್ತು ಹಡಗಿನ ಕಫ್ತಾನ ಮತ್ತು ಸಿಬ್ಬಂದಿ ವರ್ಗದವರ ಕ್ರಮಗಳು. ಈ ಆಪತ್ತುಗಳಿಂದಾಗಿ ವಿಮಾದಾರನು ನಷ್ಟ, ಹಾನಿ ಅಥವಾ ನಾಶವನ್ನು ಅನುಭವಿಸ್ತಾನೆ. ಹಾಗೂ ಸರಕಿನ ಕಣ್ಮರೆ, ಬಾಡಿಗೆ ಕೊಡದಿರುವಿಕೆ ಇತ್ಯಾದಿಗಳಿಂದ ಏನು ನಷ್ಟವನ್ನು ಅನುಭವಿಸ್ತಾನೆ. ಹಾಗಾಗಿ ಜಲವಿಮೆಯು ಹಡಗು, ಸರಕು ಮತ್ತು ಬಾಡಿಗೆಗಳಿಗೆ ವಿಮೆಯನ್ನು ನೀಡ್ತವೆ. ಈ ರೀತಿ ಕಡಲ ವಿಮೆಯು ಹಡಗು ಮತ್ತು ಸರಕುಗಳು ಸಾಗರದಲ್ಲಿ ಸಂಪೂರ್ಣವಾಗಿ ಅಥವಾ ಭಾಗಶಃ ನಷ್ಟವನ್ನು ಹೊಂದಿದಾಗ ಹಡಗಿನ ಅಥವಾ ಸರಕಿನ ಮಾಲೀಕನಿಗೆ ವಿಮಾಕರ್ತನು ನಷ್ಟ ಪರಿಹಾರ ಕೊಡುವ ಒಂದು ಸಾಧನವಾಗಿರ್ತವೆ. ಸಾಗರಯಾನಕ್ಕೆ ಪ್ರಾಸಂಗಿಕವಾದ ನಷ್ಟ ಭಯಗಳಿಂದ ಹಡಗು ಅಥವಾ ಸರಕಿಗೆ ಉಂಟಾದ ಹಾನಿ ಅಥವಾ ನಷ್ಟಕ್ಕೆ ನಷ್ಟ ಪರಿಹಾರ ಕೊಡುವ ಹೊಣೆಗಾರಿಕೆಯನ್ನು ವಿಮಾಕರ್ತನು ತೆಗೆದುಕೊಳ್ತಾನೆ. ಹೀಗಾಗಿ ವಿಮಾಕರ್ತನನ್ನು ಹೊಣೆಗಾರ ಅಂಥೇಳಿ ಕರೀತಾರೆ. ಈ ಹೊಣೆಗಾರಿಕೆ ವಹಿಸಿಕೊಂಡಿದ್ದಕ್ಕೆ ಪ್ರತಿಯಾಗಿ ಮತ್ತು ತನಗೆ ದೊರೆಯುವ ರಕ್ಷಣೆ ಅಥವಾ ಭರವಸೆಗಾಗಿ ವಿಮಾದಾರ ಏನು ಮಾಡಬೇಕು? ವಿಮಾಕರ್ತನಿಗೆ ಹಣ ಸಂದಾಯವನ್ನು ಮಾಡ್ತಾನೆ. ಪ್ರೀಮಿಯಮನ್ನು ಏನು ಮಾಡ್ತಿರ್ತಾನೆ? ಪೇ ಮಾಡ್ತಿರ್ತಾನೆ. ಮರೈನ್ ಇನ್ಶೂರೆನ್ಸ್ ಇನ್ವಾಲ್ವ್ಸ್ 3 things. They are ship or hull, cargo or goods and freight. ಕಡಲ ವಿಮೆಯು 3 ವಿಷಯ ವಸ್ತುಗಳನ್ನು ಒಳಗೊಂಡಿರ್ತವೆ. ಯಾವ್ಯಾವುದು ಅಂತ ಹೇಳಿದ್ರೆ ಹಡಗು, ಸರಕು ಮತ್ತು ಬಾಡಿಗೆ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಶಿಪ್ ಆರ್ ಹಲ್ ಇನ್ಶೂರೆನ್ಸ್. ಹಡಗು ವಿಮೆ ಅಂತ ಹೇಳಿದ್ರೇನು ನೋಡುವ. Since the ship is exposed to many dangers at sea, we discussed, the insurance policy is for indemnifying the
insured for losses caused by damage to the ship. ಸಾಗರಯಾನದಲ್ಲಿ ಹಡಗು ಸಹಜವಾಗಿ ಹಲವಾರು ನಷ್ಟ ಭಯಗಳನ್ನು ಅಥವಾ ಆಪತ್ತುಗಳನ್ನು ಎದುರಿಸಬೇಕಾಗ್ತವೆ. ಈ ರೀತಿಯ ವಿಮೆಯಲ್ಲಿ ಹಡಗನ್ನು ವಿಮಾ ವಸ್ತು ವಿಷಯವನ್ನಾಗಿ ಮಾಡಿರ್ತಾರೆ. ಹಡಗಿಗೆ ಹಾನಿ ಅಥವಾ ನಷ್ಟ ಉಂಟಾದಲ್ಲಿ ವಿಮಾದಾರನಿಗೆ ನಷ್ಟ ಪರಿಹಾರ ದೊರೆಯುತ್ತದೆ. ಇದನ್ನು ನಾವು ಹಡಗು ವಿಮೆ ಅಂತ ಹೇಳಿ ಕರಿತೀವಿ, ಶಿಪ್ ಆರ್ ಹಲ್ ಇನ್ಶೂರೆನ್ಸ್. ದ ನೆಕ್ಸ್ಟ್ ಒನ್ ಈಸ್ ಕಾರ್ಗೋ ಇನ್ಶೂರೆನ್ಸ್. ಸರಕು ವಿಮೆ ಅಂತ ಹೇಳಿದ್ರೇನು? ದ ಕಾರ್ಗೋ ವೈಲ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್ ಬೈ ಶಿಪ್ ಈಸ್ ಸಬ್ಜೆಕ್ಟ್ ಟು ಮೆನಿ ರಿಸ್ಕ್. ದೀಸ್ ಮೇ ಬಿ at port, that is risk of theft, lost goods or an voyage, etc. Thus, an insurance policy can be issued to cover against such risk to cargo. These cargo insurance provides protection against theft or loss of goods or an voyage to the ಕಾರ್ಗೋ. ಹಡಗಿನಲ್ಲಿ ಸಾಗಿಸಲ್ಪಡುವ ಸರಕುಗಳು ಹಲವಾರು ತೊಂದರೆ ಅಥವಾ ಆಪತ್ತುಗಳಿಗೆ ಒಳಗಾಗಿರ್ತವೆ. ಈ ಅಪಾಯಗಳು ಬಂದರಿನಲ್ಲಿ ಎದುರಾಗಬಹುದು. ಅಂದರೆ ಯಾವ ರೀತಿಯಾಗಿ? ಸರಕು ಕಳ್ಳತನದ ಭಯ, ಸರಕುಗಳ ಕಣ್ಮರೆ ಅಥವಾ ಸಾಗರಯಾನ ಸಮಯದಲ್ಲಿ ಸಂಭವಿಸಬಹುದು. ಈ ಅಪಾಯಗಳು ಸರಕನ್ನು ಸಾಗಿಸುವಾಗ ಅಥವಾ ಯಾರೇ ಕೂಡ ಅದನ್ನು ಕಳ್ಳತನ ಮಾಡಬಹುದು, ಸರಕುಗಳ ಕಣ್ಮರೆಯೇ ಆಗಬಹುದು. ಇವೆಲ್ಲ ಲಾಸನ್ನು ಸರಕು ವಿಮೆ ಪರಿಹಾರವನ್ನು ನೀಡ್ತವೆ. ಈ ರೀತಿ ಆದರೆ ಸರಕು ವಿಮೆ ಪರಿಹಾರವನ್ನು ನೀಡ್ತವೆ. ಈ ರೀತಿ ಸರಕುಗಳ ನಷ್ಟ ಅಥವಾ ಹಾನಿ ವಿರುದ್ಧ ವಿಮೆಯನ್ನು ಪಡೆಯಬಹುದಾಗಿವೆ. ಇದನ್ನು ನಾವೇನಂತ ಕರಿತೀವಿ? ಸರಕು ವಿಮೆ ಅಂತ ಕರಿತೀವಿ. ಲಾಸ್ಟ್ ಒನ್ ಈಸ್ ಫ್ರೈಟ್ ಇನ್ಶೂರೆನ್ಸ್, ಬಾಡಿಗೆ ವಿಮೆ. ಇಫ್ ದ ಕಾರ್ಗೋ ಡಸ್ ನಾಟ್ ರೀಚ್ ದ ಡೆಸ್ಟಿನೇಷನ್ ಡ್ಯೂ ಟು ಡ್ಯಾಮೇಜ್ ಆರ್ ಲಾಸ್ ಇನ್ ಟ್ರಾನ್ಸಿಟ್, ದ ಶಿಪ್ಪಿಂಗ್ ಕಂಪನಿ ಈಸ್ ನಾಟ್ ಪೇಡ್ ಫ್ರೈಟ್ ಚಾರ್ಜಸ್. Freight insurance is for reimbursing the loss of freight to the shipping company, that is the insured. Here, if the cargo does not reach the actual destination due to damage or loss in transit, the shipping company is not able to pay the freight charges. Freight insurance is for reimbursing the loss of freight to the shipping company, that is the insured. ಒಂದು ವೇಳೆ ಸಾಗರಯಾನದ ಸರಕಿಗೆ ಹಾನಿ ಅಥವಾ ವಿನಾಶ ಉಂಟಾಗಿ ಸರಕುಗಳು ತಲುಪಬೇಕಾದ ಗಮ್ಯಸ್ಥಾನವನ್ನು ತಲುಪದಿದ್ದರೆ ಹಡಗು ಕಂಪನಿಗೆ ಬಾಡಿಗೆ ದೊರೆಯುವುದಿಲ್ಲ. ಬಾಡಿಗೆ ವಿಮೆಯ ಹಡಗು ಕಂಪನಿಗೆ ವಿಮಾದಾರ ಬಾಡಿಗೆ ನಷ್ಟವನ್ನು ತುಂಬಿಕೊಡ್ತವೆ. ಇಲ್ಲಿ ಏನು? ಯಾವ ಸ್ಥಾನವನ್ನು ತಲುಪಬೇಕೋ ಆ ಸ್ಥಾನವನ್ನು ಹಡಗು ತಲುಪದೇ ಇದ್ದರೆ ಆವಾಗ ಹಡಗು ಕಂಪನಿಗೆ ಬಾಡಿಗೆ ಸಿಗುವುದಿಲ್ಲ. ಹೌದಾ? ಆ ಸಮಯದಲ್ಲಿ ಏನು ಮಾಡ್ತದೆ? ವಿಮಾದಾರ ಅಥವಾ ಈ ವಿಮೆಯು ಬಾಡಿಗೆ ನಷ್ಟವನ್ನು ತುಂಬಿಕೊಡ್ತವೆ. ಓಕೆ, ವಾಟ್ ಆರ್ ದ ಥಿಂಗ್ಸ್ ಇನ್ವಾಲ್ವ್? ವಾಟ್ ಆರ್ ದ ಟೈಪ್ಸ್ ಆಫ್ ಮರೈನ್ ಇನ್ಶೂರೆನ್ಸ್ ವಿ ಕ್ಯಾನ್ ಸೇ? ಕಡಲ ವಿಮೆಯ ಅಂಶಗಳು ಯಾವ್ಯಾವುದು? ದ ಫಸ್ಟ್ ಒನ್ ಈಸ್ ಶಿಪ್ ಆರ್ ಹಲ್ ಇನ್ಶೂರೆನ್ಸ್, ನೆಕ್ಸ್ಟ್ ಒನ್ ಈಸ್ ಕಾರ್ಗೋ ಇನ್ಶೂರೆನ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫ್ರೈಟ್ ಇನ್ಶೂರೆನ್ಸ್. ಇವನ್ನು ನಾವು ಕಡಲ ವಿಮೆಯ ವಿಧಗಳು ಅಂತ ಕೂಡ ಕರಿತೀವಿ. ಯಾವ್ಯಾವುದು? ಹಡಗು ವಿಮೆ, ಸರಕು ವಿಮೆ ಮತ್ತು ಬಾಡಿಗೆ ವಿಮೆ. ಈ ಮೂರು ಅಂಶಗಳು ಕಡಲ ವಿಮೆಯು ಒಳಗೊಂಡಿರ್ತವೆ. ನೆಕ್ಸ್ಟ್ ವಿಲ್ ಡಿಸ್ಕಸ್ ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಕವರ್ಡ್ ಅಂಡರ್ ದೀಸ್ ಮರೈನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಯಾವೆಲ್ಲ ಮೂಲಭೂತ ತತ್ವಗಳು ಈ ಕಡಲ ವಿಮೆಗೆ ಅನ್ವಯಿಸ್ತವೆ ಅಂತ ಹೇಳಿ ನೋಡುವ. ದ ಫಸ್ಟ್ ಒನ್ ಈಸ್ ಮರೈನ್ ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಕಡಲ ವಿಮೆ ಒಪ್ಪಂದದ ಪ್ರಕಾರ ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ. ಈ ಕಡಲ ವಿಮೆಯನ್ನು ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ. ಹಿಯರ್ ದ ಇನ್ಶೂರ್ಡ್ ಕ್ಯಾನ್ in the event of loss recover the actual amount of loss from the insurer. Under no circumstances the insured is allowed to make profit out of the marine insurance contract, but cargo policies provide commercial indemnity rather than strict indemnity. The insurer promised to indemnify the insured in the manner and to the extent agreed. In case of hull policy, in case of ship or hull insurance, the amount insured is fixed at level above the current market value. ಕಡಲ ವಿಮೆ ಒಪ್ಪಂದದ ಪ್ರಕಾರ ಇವು ಯಾವ ಒಪ್ಪಂದವನ್ನು ಅಥವಾ ಯಾವ ಮೂಲಭೂತ ತತ್ವದ ಮೇಲೆ ಆಧಾರಿತವಾಗಿವೆ? ಇವು ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ. ವಿಮಾದಾರನು ಹಾನಿ ಉಂಟಾದ ಸಂದರ್ಭದಲ್ಲಿ ವಿಮಾ ಸಂಸ್ಥೆಯಿಂದ
ವಾಸ್ತವಿಕ ನಷ್ಟಕ್ಕೆ ಪರಿಹಾರವನ್ನು ಪಡೆಯಬಹುದು. ಯಾವುದೇ ಸಂದರ್ಭದಲ್ಲೂ ವಿಮಾದಾರನು ಕಡಲ ವಿಮಾ ಒಪ್ಪಂದದಿಂದ ಲಾಭ ಮಾಡಿಕೊಳ್ಳಲು ಬಿಡುವುದಿಲ್ಲ. ಆದರೆ ಸರಕು ವಿಮೆಯು ಕಟ್ಟುನಿಟ್ಟಿನ ನಷ್ಟ ಪರಿಹಾರವನ್ನು ಕೊಡದೆ ಕೇವಲ ವ್ಯಾಪಾರದ ನಷ್ಟದ ಪರಿಹಾರವನ್ನು ಕೊಡ್ತವೆ. ವಿಮಾಕರ್ತನು ವಿಮಾದಾರನಿಗೆ ಒಂದು ವಿಧಾನದಲ್ಲಿ ಮತ್ತು ಒಪ್ಪಿಕೊಂಡ ವಿಸ್ತಾರದವರೆಗೆ ಮಾತ್ರ ನಷ್ಟ ಪರಿಹಾರವನ್ನು ನೀಡುತ್ತಾನೆ. ಹಡಗು ವಿಮೆಯ ಪ್ರಕರಣದಲ್ಲಿ ವಿಮಾ ಮೊತ್ತವನ್ನು ಚಾಲ್ತಿ ಮಾರುಕಟ್ಟೆ ಮೌಲ್ಯಕ್ಕಿಂತ ಮೇಲಿನ ಹಂತದಲ್ಲಿ ನಿಗದಿಪಡಿಸಲಾಗ್ತವೆ. ಓಕೆ, ಇಟ್ ಈಸ್ ಅಬೌಟ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ದ ನೆಕ್ಸ್ಟ್ ಒನ್ ಈಸ್ ಮರೈನ್ ಇನ್ಶೂರೆನ್ಸ್ ಇಸ್ ಕಾಂಟ್ರಾಕ್ಟ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಅಗ್ನಿ ವಿಮೆಯು ಅತ್ಯಂತ ವಿಶ್ವಾಸಾರ್ಹತೆಯ ಒಪ್ಪಂದವಾಗಿದೆ. ವಿ ಆಲ್ರೆಡಿ ಡಿಸ್ಕಸ್ಡ್ ದಿಸ್ ಪಾಯಿಂಟ್ ಇನ್ previous class also and in fire insurance contract also. At most good faith, okay, both the parties must have good faith towards insurance contract and must disclose material facts with regards to insurance. ಈ ವಿಮೆಯಲ್ಲೂ ಕೂಡ ವಿಮಾದಾರ ಮತ್ತು ವಿಮಾಕರ್ತನ ನಡುವೆ ಅತ್ಯಂತ ವಿಶ್ವಾಸಾರ್ಹತೆ ಇರಬೇಕು ಹಾಗೂ ವಿಮಾದಾರ ಎಲ್ಲ ಅಗತ್ಯ ಮಾಹಿತಿಗಳನ್ನು ಸತ್ಯಸಂಗತಿಗಳನ್ನು ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ವಿಮಾ ಕಂಪನಿಗೆ ಅಥವಾ ವಿಮಾಕರ್ತರಿಗೆ ನೀಡಬೇಕಾಗ್ತವೆ. ದ ಇನ್ಶೂರ್ಡ್ ಈಸ್ ಡ್ಯೂಟಿ ಬೌಂಡ್ ಟು ಅಕ್ಯುರೇಟ್ಲಿ ಡಿಸ್ಕ್ಲೋಸ್ ಆಲ್ ಫ್ಯಾಕ್ಟ್ಸ್ ವಿಚ್ ಇನ್ಕ್ಲೂಡ್ ದ ನೇಚರ್ ಆಫ್ ಶಿಪ್ಮೆಂಟ್ ಆ್ಯಂಡ್ ದ ರಿಸ್ಕ್ ಆಫ್ ಡ್ಯಾಮೇಜ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು. ವಿಮಾದಾರ ಮತ್ತು ವಿಮಾಕರ್ತರು ಇಬ್ಬರೂ ಸಹ ತಮಗೆ ಗೊತ್ತಿರುವ ಮತ್ತು ಕಡಲ ವಿಮಾ ಒಪ್ಪಂದಕ್ಕೆ ಅವಶ್ಯಕವಿರುವ ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸಬೇಕು. ಅದರಲ್ಲಿ ಕಡಲ ವಿಮಾ ಒಪ್ಪಂದದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಮುಚ್ಚಿಡದೆ ತಿಳಿಸಬೇಕು. ವಿಮಾದಾರನು ಹಡಗು ಸಾಗಣೆಯ ಸ್ವರೂಪ ಮತ್ತು ಹಾನಿಯಾಗಬಲ್ಲ ಸಾಧ್ಯತೆಗಳು ಇತ್ಯಾದಿ ವಸ್ತುನಿಷ್ಠ ಮಾಹಿತಿಯನ್ನು ತಿಳಿಸಲು ಕರ್ತವ್ಯಬದ್ಧನಾಗಿರ್ತಾನೆ. ಇನ್ಶೂರೇಬಲ್ ಇಂಟ್ರೆಸ್ಟ್ must exist at the time of loss but not necessary at the time when the policy was taken up. ಕಡಲ ವಿಮೆಯಲ್ಲಿ ವಿಮಾರ್ಹ ಆಸಕ್ತಿಯು ನಷ್ಟ ಉಂಟಾದ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವುದು ಅವಶ್ಯಕ. ಆದರೆ ವಿಮೆ ಒಪ್ಪಂದಕ್ಕೆ ಭಾಗಿಯಾಗಿರುವ ಸಂದರ್ಭದಲ್ಲಿ ವಿಮಾರ್ಹ ಆಸಕ್ತಿಯ ಅಸ್ತಿತ್ವ ಅವಶ್ಯಕವಿಲ್ಲ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಆಫ್ ಕಾಸಾ ಪ್ರಾಕ್ಸಿಮಾ or proximate cause will apply to it. We already discussed about this point. ಕಡಲ ವಿಮೆಗೆ ಸಾಮೀಪ್ಯ ಕಾರಣ ತತ್ವವು ಅನ್ವಯಿಸುತ್ತವೆ. Got what are the principle which covered under marine insurance? ಯಾವುದೆಲ್ಲ ಸಾಮಾನ್ಯ ತತ್ವಗಳು ಈ ಕಡಲ ವಿಮೆಗೆ ಆಧಾರಿತವಾಗಿವೆ ಅಂತ ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ದ ಕಾಂಟ್ರಾಕ್ಟ್ ಆಫ್ utmost good faith, insurable interest and principle of causa proxima. ಯಾವೆಲ್ಲ ಮೂಲಭೂತ ತತ್ವಗಳು ಕಡಲ ವಿಮೆಗೆ ಆಧಾರಿತವಾಗಿವೆ ಅಂತ ನೋಡೋದಾದರೆ, ಮೊದಲನೆಯದು ಈ ಒಪ್ಪಂದವು ನಷ್ಟ ಪರಿಹಾರದ ಒಪ್ಪಂದವಾಗಿರ್ತವೆ ಹಾಗೂ ಇವು ಅತ್ಯಂತ ವಿಶ್ವಾಸಾರ್ಹತೆ ಒಪ್ಪಂದವಾಗಿವೆ ಹಾಗೂ ನಷ್ಟ ಸಂಭವಿಸಿದ ಸಂದರ್ಭದಲ್ಲಿ ವಿಮಾರ್ಹ ಆಸಕ್ತಿಯ ಅವಶ್ಯಕತೆ ಇರ್ತವೆ ಮತ್ತು ಕಡಲ ವಿಮೆಗೆ ಸಾಮೀಪ್ಯ ಕಾರಣ ತತ್ವ ಅನ್ವಯವಾಗ್ತವೆ. ಹೌ ದಿಸ್ ಪ್ರಿನ್ಸಿಪಲ್ ಆಫ್ ಕಾಸಾ ಪ್ರಾಕ್ಸಿಮಾ ವಿಲ್ ಅಪ್ಲೈ ಟು marine insurance? The insurance company will be liable to pay only if that particular or nearest cause is covered by the policy. For example, if a loss is caused by several reasons, then nearest cause of loss will be considered. ಕಡಲ ವಿಮೆಯಲ್ಲಿ ಕೇವಲ ಯಾವ ಕಾರಣಗಳಿಂದಾಗಿ ಆಪತ್ತು ಅಥವಾ ವಿಮೆ ತೆಗೆದುಕೊಳ್ಳಲಾಗ್ತಿದೆಯೋ ಆ ಆಪತ್ತಿನಿಂದ ನಷ್ಟ ಉಂಟಾದಲ್ಲಿ ಅದು ವಿಮೆಗೆ ಒಳಪಟ್ಟ ಆಪತ್ತಾಗಿದ್ದು ನಷ್ಟಕ್ಕೆ ನೇರ ಮತ್ತು ಸಮೀಪದ ಕಾರಣವಾಗಿದ್ದರೆ ಮಾತ್ರ ನಷ್ಟ ಪರಿಹಾರ ಕೊಡಲು ವಿಮಾಕರ್ತ ಅಥವಾ ವಿಮಾ ಕಂಪನಿ ಹೊಣೆಗಾರರಾಗಿರ್ತಾರೆ. ಉದಾಹರಣೆಗೆ, ಒಂದು ವೇಳೆ ಹಲವಾರು ಕಾರಣದಿಂದ ನಷ್ಟ ಉಂಟಾಗಿದ್ದರೆ ಆಗ ನಷ್ಟಕ್ಕೆ ಯಾವ ಕಾರಣವನ್ನು ಕನ್ಸಿಡರ್ ಮಾಡ್ತಾರೆ? ನಷ್ಟಕ್ಕೆ ಕಾರಣವಾದ ಅತಿ ಹತ್ತಿರದ ಕಾರಣವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತವೆ. ಇಟ್ ಈಸ್ ಅಬೌಟ್ marine insurance, types of marine insurance and principle of marine insurance. In today's class we discussed about fire insurance and marine insurance. ನಾವು ಇವತ್ತಿನ ಕ್ಲಾಸಲ್ಲಿ ಅಗ್ನಿ ವಿಮೆ ಮತ್ತು ಕಡಲ ವಿಮೆಗಳ ಬಗ್ಗೆ ನೋಡಿದ್ವಿ. In the next class we'll discuss about communication services. ನಾವು ಮುಂದಿನ ಕ್ಲಾಸಲ್ಲಿ ಸಂವಹನ ಸೇವೆಗಳ ಬಗ್ಗೆ
ಮತ್ತು ಜೀವ, ಅಗ್ನಿ ಮತ್ತು ಕಡಲ ವಿಮೆಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ನೋಡುವ. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಲೈಫ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಆ್ಯಂಡ್ ಮರೈನ್ ಇನ್ಶೂರೆನ್ಸ್. ಥ್ಯಾಂಕ್ ಯು.